ಹಾಯ್ ಹಲೋ ನಮಸ್ಕಾರ. ರವಿ ದೊಡಮನಿಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 30/9/2025 ಜಮಖಂಡಿ ನಗರದ ಐತಿಹಾಸಿಕ ಮುಂತಿನಕಂತಿ ಹಿರೇಮಠದ ದಸರಾ ಮಹೋತ್ಸವ 2025 ಸ್ವಾದಿ ವಿಚಾರ ಸಂಸ್ಕೃತಿ ಸಮಾಗಮನ ಕಾರ್ಯಕ್ರಮ. ಪ್ರವಚನ ಕೇಸರಿ ವೇದಮೂರ್ತಿ ಶ್ರೀಶೈಲ ಮಹೇಶ್ವಾಮಿಗಳು ಸಾಕಿನೌಳಿ ಇವರಿಂದ ಪ್ರವಚನ ಕಾರ್ಯಕ್ರಮ ಜರುಗಿತು. ಪೂಜೆ ಮತ್ತು ಕುಂಕುಮಾರ್ಚನೆ ವೇದಮೂರ್ತಿ ಶ್ರೀ ರೇವಣಯ್ಯ ಶಾಸ್ತ್ರಿಗಳು ತೇರದಾಳ, ವೇದಮೂರ್ತಿ ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸೌದಿ ಇವರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮ ಜರುಗಿತು. ರಾಣಿ ಚೆನ್ನಮ್ಮ ಮಹಿಳಾ ಮಂಡಳಿ ಜಮಖಂಡಿ ಇವರ ಸಂಯೋಗದಲ್ಲಿ ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭರತನಾಟ್ಯ ಕುಮಾರಿ ಶಿವಾನಿ ಮತ್ತು ಭವಾನಿ ಇವರಿಂದ ನೆರವೇರಿಸಲಾಯಿತು. ದಿವ ಸಾನ್ನಿಧ್ಯ ಮಣಿ ಪ್ರಭು ಮಹಾಸ್ವಾಮಿಗಳು ವಿರಕ್ತಮಠ ಚಿಂಬಡ್, ಅಧ್ಯಕ್ಷತೆ ಶಟಸ್ಥಲ ಬ್ರಹ್ಮ ಪಂಡಿತ ಆರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಂತಿನಕಂತಿ ಹಿರೇಮಠ ಜಮಖಂಡಿ, ಸಾನ್ನಿಧ್ಯ ಪರಮಪೂಜ್ಯ ಮಹಾವೀರ ಪ್ರಭುಗಳು ಸುಕ್ಷೇತ್ರ ಹಳಂಗಳಿ. ಇದೇ ಸಂದರ್ಭದಲ್ಲಿ ರುದ್ರಯ್ಯ ಕರಡಿ, ಸಂತೋಷ ತಳಿಕೇರಿ, ಶ್ರೀಶೈಲ್ ಪಾಟೀಲ್, ಶಿವಲಿಂಗ ಮಾಳಿ, ನಾಗಪ್ಪ ಸನದಿ, ಫಕೀರಸಾಬ ಭಗವಾನ್, ಅಪ್ಪಾಸಾಬ್ ಮಣಗುಳಿ, ಬಸವರಾಜ್ ಹೊಳೆಪ್ಪಗೋಳ್, ಮಹೇಶ್ ಮಡಿವಾಳರ್ ಇನ್ನೂ ಹಲವು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು. ವರದಿ ರವಿ ದೊಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ದುರ್ಗಾಂ ದೇವೀಂ ಶರಣಮಗಂ ಪ್ರಪದ್ಯೆ ಸುತರತಿ ತರತ ನಮಃ. ಅಗ್ನೇ ತ್ವಂ ಪಾರಯಾನವ್ಯ ಅಸ್ಮಾನ್ ಸ್ವಸ್ತಿ ಬಿರತಿ ದುರ್ಗಾನಿ ವಿಶ್ವಾ ಪೂಶ್ಚ ಪೃಥ್ವೀ ಬಹುಲಾನ. ಅದಕ್ಕಾಗಿ ಮಹಾರಾಜ ವಿಚಾರ ಮಾಡು ಅಂತ ತಲೆಯಾಗ ಹೊಳ ತುಂಬಿಟ್ರಿ. ಅವಾಗ ಮತ್ತು ದೈತ್ಯ ಅಂದ್ರೆ ಏನ್ರಿ ಇವ್ರು ಯಾರು ಏನು ಹೇಳ್ತಾರ ಅಕ್ಕನೇ ಶಿವಾಯಮ್ಮ ಹಾ ಅಂದ್ರೆ ಹಾ ಹ್ಞೂ ಅಂದ್ರು ಹ್ಞೂ. ಅವಾಗ ಮತ್ತೋಟ ಬುದ್ಧಿ ಓಡಿಸಿದ ಹೇಳ್ಯಾರ ಅಂತೇಳಿ ತಾನ ಹೋಗ್ಲಿಲ್ರಿ. ಸುಗ್ರೀವ ಅನ್ನತಕ್ಕಂಥ ಒಬ್ಬ ಹಿರಿ ಮನುಷ್ಯನ ಕರೆದ, ಹೋಗು ಆ ಹೆಣ್ಮಗಳಿಗೆ ಭೇಟಿಯಾಗ ನನ್ನ ಶ್ರೀಮಂತಿಕೆ ನನ್ನ ರಾಜ್ಯಭಾರನ ಎಲ್ಲ ತಿಳಿಸು, ಮನ ಒಲಸು, ಕರ್ಕೊಂಡು ಬಾ, ವಾಲ್ಯ ಅಂದ್ರೆ ಹೆಗಮುಚ್ಚಿ ಕಟ್ಕೊಂಡು ಬಾ ಅಂತ ಹೇಳಿ ತಿಳ್ಕೊಂಡು ಶತಂ ಜೀವ ಶರದೋ ವರ್ಧಮಾನಗಿತ್ಯಪಿ ನಿಗಮೋ ಭವತಿ ಶತಮಿತಿ ಶತಂ ದೀರ್ಘಮಾಯುಃ ಮರುತಗೇನ ವರ್ತಯಂತಿ ಶತಮೇನಮೇವ ಶತಾತ್ಮಾನಂ ಭವತಿ ಶತಮನಂತಂ ಭವತಿ ಶತಮೈಶ್ವರ್ಯಂ ಭವತಿ ಶತಮಿತಿ ಶತಂ ದೀರ್ಘಮಾಯುಃ ಶತಮಾನಂ ಭವತಿ ಶತಾಯುಃ ಶತಾಂದ್ರಿಗ ಸಕಲ ಸಕಾಲೆ ವಿವಾಹಾದಿ ಕಲ್ಯಾಣಾದಿ ಸಂತಾನಾದಿ ಶುಭಮಂಗಳ ಕಾರ್ಯ ಸಿದ್ಧ್ಯರ್ಥಂ ಶತಸ್ಥಲ ಅಷ್ಟಾವರಣ ಪಂಚಾಚಾರ ಸಕಲ ಭಕ್ತಿ ಸಿದ್ಧ್ಯರ್ಥಂ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಸುರಗಣ ವಂದಿತ ಶ್ರೀ ಪಾರ್ವತಿ ಪರಮೇಶ್ವರ ದುರ್ಗಾ ಪರಮೇಶ್ವರಿ ಸಿದ್ಧಿದಾತ್ರಿ ಮಾತಾ ಅನುಗ್ರಹ ಆಶೀರ್ವಾದ ಕೃಪಾ ಕಟಾಕ್ಷ ಸದಾವಕಾಲ ಸಿದ್ಧ್ಯರ್ಥಂ ಮಮ ಉದ್ಯೋಗ ಸೃಷ್ಟೇಶಾಣಿನ ಪಾದ ಬಿಟ್ಟೆಳಾರೆ, ಶ್ರೀಶಾಣಿನ ಪಾದ ಬಿಟ್ಟೆಳಾರೆ, ನಿಷ್ಠೆಯ ನಿಂದರು ನಾಟೋಣ ಬೇಡವೇ, ಕಟ್ಟಳ ಕಡೆಗೆರೆ ಚೆಂದು ನಿಂತು ಕೇಳವೆ, ಶ್ರೇಷ್ಠ ಮೂರುತಿ ಚಾಮುಂಡಿ ದೇವಿ ಪೂಜಿಸೆ ನಿನ್ನ ಪಾದ ಕಮಲವ, ಪೂಜಿಸೆ ನಿನ್ನ ಪಾದ ಕಮಲವ. ರೀತಿಯಾಗಿ ರೂಪ
ರೂಪದಲ್ಲಿತೈತಿ ಅಂತ ಕೇಳಿದಾಗ ಅವರು ಅದಕ್ಕೆ ಪಿಂಡ ವಿವರ್ಧನ ಕ್ರಮ ಅಂತ ಬಹಳ ವಿಸ್ತಾರವಾಗಿ ಹೇಳ್ಯಾರ. ಆ ತಾಯಿ ಗರ್ಭದೊಳಗೆ ಇರ್ತಕ್ಕಂಥದ್ದು ಯಾವ್ಯಾವ ದಿವಸಕ್ಕೆ ಏನೇನಾಗ್ತೈತಿ ಎಲ್ಲ ಹೇಳ್ಯಾರ. ಆ ಪರಮಾಣು ಬೋಧೆಯ ಪಿಂಡ ವಿವರ್ಧನ ಕ್ರಮವನ್ನು ಯಾವುದೇ ಡಾಕ್ಟರ್ ತಮ್ಮ ಹತ್ತಿರ ಇಟ್ಟುಕೊಂಡು ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಇದು ನಮ್ಮ ಮಠ, ನಮ್ಮ ಹೆಮ್ಮೆ ಎಂದು ಹೇಳಲು ಬಹಳ ಸಂತೋಷ ಅನಿಸುತ್ತದೆ. ಶ್ರೀಗಳು ಪ್ರತಿ ಹುಣ್ಣಿಮೆಯ ದಿವಸ ಉಪನ್ಯಾಸಕರನ್ನು ಕರೆಯಿಸಿ ನಮ್ಮೆಲ್ಲರಿಗೂ ಒಳ್ಳೆಯ ಸದ್ವಿಚಾರಗಳನ್ನು ತಿಳಿಸಿಕೊಡುತ್ತಾರೆ ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿಗೆ 9 ದಿನಗಳಿಗೆ ಅಭಿಷೇಕ, ಹೋಮ, ಕುಂಕುಮಾರ್ಚನೆ, ಪುರಾಣ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಉಡಿ ತುಂಬುವ ಕಾರ್ಯಕ್ರಮಗಳನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಯಾವುದೇ ಕಾರ್ಯಕ್ರಮಗಳನ್ನು ಮಠದಲ್ಲಿ ಮಾಡಬೇಕಾದರೆ ಯುವಕ ಮಂಡಳಿಯನ್ನು ಮತ್ತು ಎಲ್ಲ ಮಹಿಳಾ ಮಂಡಳಿಯವರನ್ನು ಕರೆಯಿಸಿ ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲರೊಂದಿಗೆ ಚರ್ಚಿಸಿ ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಇದು ಅಲ್ಲದೆ ದಸರಾ ದಿವಸ ಬನ್ನಿ ಮುಡಿಯುವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಠದಲ್ಲಿ ನಡೆದುಕೊಂಡು ಬಂದಿದೆ. ಆಯಿತು ಅಂತ ಹೇಳಿದ್ರೆ ಇಲ್ಲಿ ಜ್ಞಾನೋಪದೇಶ ಬೇಕು. ಜ್ಞಾನೋಪದೇಶದಿಂದ ಮದ ಮತ್ಸರಾದಿ ಗುಣಗಳು ಹೋಗ್ತವೆ. ಆ ತಾಯಿ ಕೂಡ ಅದನ್ನೇ ಮಾಡಿದ್ದು. ಸಂಹಾರ ಅಂದರೆ ಏನು? ಆ ಗುಣಗಳನ್ನು ನಿರಸನ ಮಾಡತಕ್ಕಂಥ ರೀತಿ. ಮಹಿಷಾಸುರನ ಸಂಹಾರ ಯಾವಾಗ ಆಯಿತೋ ದೇವತೆಗಳು, ಸಿದ್ಧರು, ಸಾಧ್ಯರು, ಋಷಿಮುನಿಗಳು ಎಲ್ಲರೂ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಮಾತೆಯ ತಮಗೆ ಬಂದಿರತಕ್ಕಂಥ ದುಷ್ಟ ಮಹಿಷಾಸುರನ ಹಾವಳಿ ತಪ್ಪಿಸೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೋತಾರೆ. ಹೊರಗೆ ಮಹಿಷನು ಇಂದ್ರ ಮೊದಲಾಗಿರುತ್ತಲಿಹ ದೇವತೆಗಳು ತಮ ತಮ ಗೆರಗಿ ಕೈ ಮುಗಿದಾಗ ಪರದೇವತೆಯ ನೋಡುತ್ತ ಪರಮ ಪುಳಕಾಸುರಗಳೆಂದರಲ್ಲಿ ಉಚ್ಚರಿಸಿದರು ವೇದಾಂತ ವಾಕ್ಯವ ಕರುಣೆ ಭಕ್ತಿಯಿಂದ ಪಾದಪೂಜೆಯನ್ನ ನೆರವೇರಿಸ್ತಾರೆ. ಆ ಮಹಾಮಾತೆ ಜಗನ್ಮಾತೆಗೆ ಉಡಿ ತುಂಬುತ್ತಾರೆ. ಹೆಣ್ಣು ಮಕ್ಕಳಿಗೆ ಇದೊಂದು ಬಹಳ ದೊಡ್ಡ ಸೌಭಾಗ್ಯ. ಇದು ಉಡಿ ತುಂಬುವುದು ಅಂತ ಹೇಳಿ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಉಡಿ ತುಂಬುವುದು. ಸುಮ್ಮನೆ ನೆನಪು ಮಾಡಿಕೊಡ್ತಾನೆ. ಬಾಗಿನ ಕೊಡುವುದು ಅಂತಾರೆ. ಅದು ಎಲ್ಲ ತಾಯಂದಿರಿಗೆ ಬಹಳ ಮಹತ್ವವಾಗಿರ್ತಕ್ಕಂಥ ವಿಷಯ. ಅದರ ಕೆಲವೊಂದು ನಿಯಮಗಳನ್ನು ಒಂದು ಧರ್ಮ ಗ್ರಂಥದಲ್ಲಿ ಬರೆದಾರ. ಅದಂತ ಮುಂದೆ ಹೇಳ್ತಾನೆ. ಉಡಿ ತುಂಬುದಂದ್ರೆ ಏನು, ಬಾಗಿನ ಕೊಡೋದಂದ್ರೆ ಏನು. ಒಂದು ಬಿದಿರಿನ ಮರ, ಕೇರು ಮರ ಇರ್ತಾವಲ್ಲ, ಈಗೆಲ್ಲ ಬೇರೆ ಬೇರೆ ಬಂದಾವ, ಪ್ಲಾಸ್ಟಿಕ್ ಆಗಿದ್ದು ಕೂಡ. ಆದ್ರೆ ಅವರು ಅಲ್ಲಿ ಬರೆದದ್ದು ಬಿದಿರಿನ ಮರ ಅಂತ ಹೇಳ್ತಾರೆ. ಆ ಬಿದಿರಿನ ಮರದೊಳಗೆ ಯಾವ ದೇವತೆಯ ಒಂದು ನಾವು ಆರಾಧನೆ ಮಾಡ್ತೀವಲ್ಲ, ಆಯಾ ವಸ್ತುಗಳನ್ನು ಮರದೊಳಗೆ ಹಾಕಬೇಕು. ಅದು ಒಬ್ಬೊಬ್ಬ ದೇವಿ ಸ್ವರೂಪ ಅಂತ ತಿಳ್ಕೊಂಡು ಅವರು ತಿಳಿಸಿ ಹೇಳ್ತಾರೆ. ಆ ಮರದೊಳಗೆ ಇರುವ ವಸ್ತು ಅದು ಗೌರಿ ದೇವಿಯ ಸಂಕೇತ. ಅರಿಶಿನ ಮರವಾಗಿರ್ತೀವಂದ್ರೆ. ಕುಂಕುಮ ಅದು ಮಹಾಲಕ್ಷ್ಮಿಯ ಸಂಕೇತ. ಸಿಂಧೂರ ಅದು ಸರಸ್ವತಿಯ ಸಂಕೇತ. ಕನ್ನಡಿ ರೂಪಲಕ್ಷ್ಮಿಯ ಸಂಕೇತ. ಬಾಚಣಿಗೆ ಶೃಂಗಾರ ಲಕ್ಷ್ಮಿಯ ಸಂಕೇತ. ಕಾಡಿಗೆ ಲಕ್ಷ್ಮಿಯ ಸಂಕೇತ. ತೊಗರಿ ಬೇಳೆ ವರಲಕ್ಷ್ಮಿಯ ಸಂಕೇತ. ಉದ್ದಿನ ಬೇಳೆ ಸಿದ್ಧ ಲಕ್ಷ್ಮಿಯ ಸಂಕೇತ. ತೆಂಗಿನಕಾಯಿ ಸಂತಾನ ಲಕ್ಷ್ಮಿಯ ಸಂಕೇತ. ವೀಳ್ಯದೆಲೆ ಧನಲಕ್ಷ್ಮಿಯ ಸಂಕೇತ. ಅಡಿಕೆ ಇಷ್ಟಲಕ್ಷ್ಮಿಯ ಸಂಕೇತ. ಹಣ್ಣು ಮತ್ತು ಫಲಗಳು ಜ್ಞಾನ ಲಕ್ಷ್ಮಿಯ ಸಂಕೇತ. ಸಂಕೇತ. ವಸ್ತ್ರ ಅಂದ್ರೆ ಹೊಸ ವಸ್ತ್ರ. ಈ ಒಂದು ಮಠದಲ್ಲಿ ದೇವಿ ಪುರಾಣ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಬಹಳ ವಿಶೇಷ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೆ. ಯಾಕಂದ್ರೆ ಈ ದಸರಾವನ್ನ ನಾವು ಯಾಕೆ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಒಂದಿಷ್ಟು ವಿಚಾರವನ್ನ ಮಾಡಿ ನೋಡಿದಾಗ, ನೋಡ್ರಿ, ನೀವೆಲ್ಲ ತಾಯಂದಿರು ಬಹಳಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿದಿರಿ. ನಮ್ಮ ಎಲ್ಲ ಸಹೋದರರು ಕೂಡ ತಾವೆಲ್ಲ ಆಗಮಿಸಿದಿರಿ. ಏನು ವಿಶೇಷ ಅಂದ್ರೆ
ಧರ್ಮವನ್ನ ನಾವೆಲ್ಲ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡಬೇಕು. ಜೊತೆಗೆ ಸಂಸ್ಕೃತಿಯನ್ನು ಕೂಡ ನಮ್ಮ ಜೀವನದಲ್ಲಿ ನಾವೆಲ್ಲ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಕೂಡ ಆಗಬೇಕು ಅಂತಕ್ಕಂಥದ್ದು. ಸಾತ್ವಿಕತೆ ಕೂಡ ನಾವೆಲ್ಲ ಬೆಳೆಸಬೇಕು. ಜೊತೆಗೆ ಸಮಾಜ ಸೇವೆ ಆಗಿರ್ಬೋದು, ಜೊತೆಗೆ ಕುಟುಂಬಗಳನ್ನ ಬಲಪಡಿಸ್ತಕ್ಕಂಥ ಕೆಲಸ ಈ ಒಂದು ಸಂದರ್ಭದಲ್ಲಿ ಆಗ್ತದ ಅಂತಕ್ಕಂಥ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಈ ದಸರಾ ಅಂತಕ್ಕಂಥದ್ದು ಕೇವಲ ಹಬ್ಬ ಅಲ್ಲ. ಇದು ಹಬ್ಬ ಆಚರಣೆ ಮಾಡ್ತೀವಿ, ಮನ್ಯಾಗ ಏನೋ ಸಿಹಿ ಆಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನ ಮಾಡ್ತೀವಿ, ಎಲ್ಲರೂ ಕೂಡ ಸೇವನೆ ಮಾಡ್ತೀವಿ, ಆಯ್ತು ಹಬ್ಬ ಮುಗೀತು ಅಂತಕ್ಕಂಥ ಇಂಥ ಒಂದು ವಿಚಾರವನ್ನ ನಾವೆಲ್ಲ ನೆನಪಿಸ್ಕೊಂಡು ಮುತ್ತಿನಕಂಡಿ, ನಾನು ಮುತ್ತಿನಕಂಡಿ ಹಿರೇಮಠದ ಪರಮ ಶಿಷ್ಯ. ಈ ಅಜ್ಜಾರು ಹೊರಗಿದ್ದ ದೊಡ್ಡ ಅಜ್ಜಾರ ಹಿಡ್ಕಂದ ಅವ್ರ ಜೋಡಿನ ಅದನು. ಈ ಅಜ್ಜಾರದಿಂದ ಪಟ್ಟಾಭಿಷೇಕ 2007ರಿಂದ ಸತತ ಅವರ ಒಂದೊಂದು ಹೆಜ್ಜೆಗೂ ಅವ್ರ ಜೋಡಿ ಅದನು. ಸ್ವಲ್ಪ ಕಾರ್ಯಕ್ರಮ ಏನೋ ಬಂದ್ರು ರುದ್ರಯ್ಯನ ಹೀಗೆ ಮಾಡೋತಿ ಅವರು, ನಾ ದೊಡ್ಡವತ್ತಿದೆ ಅವರು ಗುರು ಸ್ಥಾನಿಗರು ನನಗೆ ರುದ್ರಯ್ಯ ಅಣ್ಣ ಅಂತಾರು ಅಂದ್ರು. ಅವ್ರು ಒಂದು ಏನು ಹೇಳಿದ್ರು ಕಾರ್ಯಕ್ರಮ ಚಲೋ ಮಾಡ್ಕೋತ ಎಲ್ಲರೂ ವ್ಯವಸ್ಥಿತ ಮಾಡ್ಕೋತ ಅವಾಗ 2009ರಾಗ ಅವರು ದೇವಿ ಕಾರ್ಯಕ್ರಮ ಚಾಲೂ ಮಾಡೋಣ ಚಾಲನೆ ಕೊಟ್ಟರು. ಅಲ್ಲಿ ಹಿಡ್ಕೊಂಡ ದೇವಿ ಪುರಾಣ ಕಾರ್ಯಕ್ರಮ ಹಂಗ ಬೆಳವಣಿಗೆ ಹಾಕೋತ ಬತ್ತು. ಇದೊಂದು ಕಾರ್ಯಕ್ರಮ ಬಹಳ ಅತಿ ಸಂತೋಷದ ಕಾರ್ಯಕ್ರಮ. ಯಾಕಂದ್ರ ಧಾರ್ಮಿಕ ಕಾರ್ಯಕ್ರಮ ನಮ್ಮ ಭಾಗದಾಗ ಹೆಚ್ಚು ನಡೆಯುವಂದ್ರ ಮುತ್ತಿನಕಂಡಿ ಮಠ ಅಂತ ಹೇಳಕ್ ಬಯಸ್ತೀನಿ. ಎಲ್ಲ ನೋಡ್ರಿ, ಫಸ್ಟ್ಕ ಧಾರ್ಮಿಕ ಕಾರ್ಯಕ್ರಮ ಯಾವ ಮಂಡಳ ಇದ್ದಿದ್ದಿಲ್ಲ. ಪ್ರಥಮ ಮುತ್ತಿನಕಂಡಿ ಮಠದಾಗ ಮಹಿಳಾ ಮಂಡಳಕ್ಕೆಲ್ಲ ಚಾಲನೆ ಆಗ್ಬೇಕಾರ ಮುತ್ತಿನಕಂಡಿ ಮಠ, ಹೌದಲ್ರಿ? ಎಲ್ಲಾ ಮಂಡಳ ಚಾಲನೆ ಆಗ್ಬೇಕಾರೆ ಕಾರಣೀಭೂತ ಅವ್ರ. ಅದಿಂದ ಎಲ್ಲರೂ ಬಂದ್ರಿ, ಎಲ್ಲ ಮಂಡಳ ನೀವು ಮಂಡಳ ಎಲ್ಲಾ ಮಂಡಳ ಹೊಳ್ಯಾಕೊಂಡ್ ಎಲ್ಲಾ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಕತ್ರ. ಫಸ್ಟ್ ಮಹಿಳಾ ಮಂಡಳ ಸ್ಥಾಪನೆ ಆಗಿದ್ದು ಮುತ್ತಿನಕಂಡಿ ಮಠದಿಂದ. ಅದನ್ನ ಅತಿ ಹೆಮ್ಮೆದಿಂದ ಹೇಳಿಕೆ ಬಯಸ್ತೀನಿ. ಅದೇ ರೀತಿ ಇಲ್ಲಿ ಕಾರ್ಯಕ್ರಮಕ್ಕೆ ಏನು ಯುವಕ ಮಿತ್ರರದಾರಲ್ಲ, ಯುವಕರನ್ನು ತಯಾರು ಮಾಡಿದವರು ಅವರ ಮುಖಾಂತರ ಹರಿದು ಬಂದಿದೆ. ಇವತ್ತು ನಾನು ವೇದಿಕೆ ನೋಡಿದ್ರೆ ಬಹಳ ಖುಷಿ ಆಗ್ತದೆ. ನಮ್ಗೆ ಯಾಕೆ ಖುಷಿ ಆಗ್ತಾ ಇದೆ, ಇಡೀ ಜಮಖಂಡಿನ ಇಲ್ಲಿ ಬಂದು ಕೂತ್ಕೊಂಡಾಗೈತೆ ನಾವು, ಇಡೀ ಜಮಖಂಡಿ. ಯಾಕಂದ್ರೆ ಎಲ್ಲರೂ ಕೂಡ ಎಲ್ಲ ಸಮಾಜದ ಹಿರಿಯರಿದ್ದಾರೆ, ಗುರು ಅಧಿಕಾರಿಗಳಿದ್ದಾರೆ, ಜೊತೆಗೆ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದುಕೊಂಡು ಇವತ್ತು ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ಸಾಧಕರು ಕೂಡ ಇವತ್ತು ವೇದಿಕೆ ಮೇಲೆ ಇದ್ದದ್ದು ಬಹಳಷ್ಟು ಖುಷಿ ತಂದಿದೆ. ಜೊತೆಗೆ ನಮ್ಮ ಜಂಗಮ ಸಮಾಜದ ಎಲ್ಲ ಹಿರಿಯರು ಕೂಡ ಬಂದು ಅವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಗಾದಿಗ ಸಮಾಜದ ಹಿರಿಯರು ಕೂಡ ಬಂದು ಇವತ್ತು ದಾಸೋಹದ ಸೇವೆಯನ್ನು ಕೂಡ ಅವರು ಕೂಡ ಮಾಡಿದ್ದು ಬಹಳಷ್ಟು ಖುಷಿ ತಂದಿದೆ. ಬಹುಶಃ ನಾನು ಆರಂಭದಲ್ಲಿ ನಾನು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ಜನ ನನಗೆ ಒಂದು ಮಾತು ಹೇಳ್ತಾ ಇದ್ರು, ಯಾಕೆ ಕಾರ್ಯಕ್ರಮ ಮಾಡ್ತೀವೋ ಅಂತ. ಯಾಕೆ ಕಾರ್ಯಕ್ರಮ ಮಾಡ್ತೀವಿ, ಒಂದು ನೀವು ಅಂತೂ ಮಾಡಿಲ್ಲ, ನನಗೆ ಮಾಡಕ್ಕೆ ಬಿಡ್ರಿ ಅಂತ ನಾನು. ಅವಾಗ ನಾನು ಅವ್ರಿಗೆ ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಕಿರಿಕಿರಿ ಆಗೋದ, ನಾವು ಏನಾದರೂ ಮಾಡಬೇಕು ಅನ್ನೋದು ಬೇಡ ಅನ್ನೋದು. ಯಾಕೆ ಬೇಡ ಅಂತಿದ್ರು ಅಂದ್ರೆ ಅವರು ಭಕ್ತರನ್ನ ಏನು ಕೇಳೋದು ಅಂತ, ಭಕ್ತರ ಕಡೆ ಯಾಕೆ ಕೇಳೋದು, ಅವ್ರಿಗೆ ಯಾಕೆ ಹೊರಿ ಆಗೋದು ಅನ್ನೋದು. ನೀವು ಏನು ಹೇಳಬೇಕು ಅಂದ್ರೆ ಅವ್ರು ಇರೋ ತಕ್ಕ ನನಗೆ ಮಠಕ್ಕೆ ಕೈ ಹಚ್ಚಲಿಲ್ಲ. ನಾನು ನಿಮಗೆಲ್ಲ ಗೊತ್ತಿದೆ, ಅವ್ರು ಇರೋ ತಕ್ಕ ನನಗೆ ಮಠದಾಗ ಒಂದು ಕಲ್ಲು ತೆಗಿಸ್ಕೊಡ್ಲಿಲ್ಲ. ಅದು ಯಾಕಂದ್ರೆ ಅವ್ರು ಏನು ಅಂತಂದ್ರೆ ಯಾಕೆ ಮಠದ ಭಕ್ತರ ಮೇಲೆ ಯಾಕೆ ಭಾರ ಆಗೋದು, ಮತ್ತು ಹಿಂಗೆ ಇಟ್ಕೊಂಡು ಹೋದ್ರೆ ಜರ ಹೆಂಗ್ರಿ ಅಂತ ನಾನು ಹಿಂಗೆ ಅವ್ರ ಜೊತೆಗೆ ನಾವು ಯಾವಾಗಲೂ ಸ್ವಲ್ಪ ಜಗಾಡ್ತಿದ್ವಿ. ಎದಕ್ಕೆ ಅಂದರೆ ಇದು ಸರ ಅವರು ಮಾಡಬೇಡ ಅನ್ನೋರು ನಾನು ಮಾಡ್ತೀನಿ ಅಂತ ಹಠ ಹಿಡಿಯೋಣ. ಆದರೂ ಕೂಡ ಪ್ರವಚನದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಆ ಪುರಾಣದಲ್ಲಿ ದೇವಿಗೆ ನಾನಾ ದೇವಾನ ದೇವತೆಗಳು ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಉದ್ಭವ ಆಯಿತು, ಆ ಉದ್ಭವಕ್ಕೆ ಮಹಾತಾಯಿ ಬಂದು ಅವೆಲ್ಲವುಗಳನ್ನು ಸಂಹಾರ ಮಾಡು ಎಂಬತಕ್ಕಂತಹ ವಿಷಯವನ್ನು ತಾವೆಲ್ಲರೂ ಕೇಳ್ತಾ ಬಂದಿರತಕ್ಕಂಥದ್ದು. ಇವತ್ತು ಪುರಾಣಗಳನ್ನು ಎಲ್ಲ ಕಡೆಯಲ್ಲಿ ಕೇಳ್ತಾ ಇದ್ದೀವಿ. ಆ ಪುರಾಣದಲ್ಲಿರ್ತಕ್ಕಂತಹ ಒಳ್ಳೆಯ ವಿಷಯಗಳೇನು ಅಂತಂದರೆ ಎಲ್ಲರೂ ಸಂಸ್ಕಾರಿತವಾಗಿ ಧರ್ಮವಂತರಾಗಿ ಬಾಳಿ ಬೆಳವಳಿ ಎಂಬತಕ್ಕಂಥದ್ದನ್ನು ಕೇಳ್ತಾ ಇರ್ತಕ್ಕಂಥದ್ದು. ಇವತ್ತು ನಾಡದೇವಿಯ ದಸರೆಯಲ್ಲಿ
ತಾವೆಲ್ಲರೂ ಧರ್ಮದ ಆಚರಣೆ ಜೊತೆಲೇ ಪ್ರಕೃತಿನೂ ಸಹಿತವಾಗಿ ಇಲ್ಲಿ ಆಚರಣೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಇವತ್ತು ನಾವು ಪ್ರಕೃತಿಯನ್ನ ಪರಿಸರವನ್ನ ಜಾಗೃತವನ್ನ ಮಾಡಿದ್ವಿ ಅಂತಂದ್ರೆ ನಮ್ಮ ಎಲ್ಲ ಆಚರಣೆಗಳು ಉಳಿತಿದ ಎಂಬತಕ್ಕಂತಹ ಒಂದು ಹಿರಿಯರ ಒಂದು ತತ್ವನಿಷ್ಠೆಯಲ್ಲಿ ಇವತ್ತು ಪ್ರತಿಯೊಂದು ಆಚರಣೆಗಳೇ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಒಂದು ಪರಿಸರ ಇರ್ತದೆ. ಆ ಪರಿಸರ ಜೊತೆಲೇನೆ ಎಲ್ಲ ನಮ್ಮ ಧಾರ್ಮಿಕ ಸಂಸ್ಕಾರಗಳು ಇವತ್ತು ನಡೀತಾ ಬಂದಿರತಕ್ಕಂಥದ್ದು. ಈ ಒಂದು ನವರಾತ್ರಿಯಲ್ಲಿ ಎಲ್ಲ ತಾಯಂದಿರು ಬನ್ನಿ ಮರದ ಪೂಜೆಯನ್ನ ಮಾಡ್ತಾ ಬಂದಿರತಕ್ಕಂಥದ್ದು ಇಲ್ಲಿ